ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SM ಕನ್ನಡ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ವಂಶಿ ಅವ್ರ ತಾತ ಅಜ್ಜಿ ಸ್ವಾತಿಗೆ ಬಾಯ್ ಹೇಳಿ ಆಫೀಸ್ಗೆ ಹೋಗಿ ಬರ್ತಾ ಇರ್ತಾನೆ. ಆಗ ಸ್ವಾತಿ ತಡ್ದು, ಒಂದು ನಿಮಿಷ ವಂಶಿ ಅವರೇ, ಕಾಲರ್ ಸರಿ ಮಾಡ್ಕೊಳ್ದೆ ಹಾಗೆ ಹೋಗ್ತಾ ಇದ್ರಲ್ಲ, ಇರಿ ನಾನು ಸರಿ ಮಾಡ್ತೀನಿ ಅಂತಾಳೆ. ಆಗ ವಂಶಿ ಒಂದು ನಿಮಿಷ ಇರು ಅಂತ ಹೇಳಿ ಸ್ವಾತಿನ ಎತ್ಕೊಂಡು ಟೀಪಾಯ್ ಮೇಲೆ ನಿಲ್ಲಿಸಿ ಸರಿ ಮಾಡು ಅಂತ ಹೇಳ್ತಾನೆ. ಆಗ ಸ್ವಾತಿ ಖುಷಿಯಿಂದ ಅವನ ಕಾಲರ್ನ ಸರಿ ಮಾಡ್ತಾ ಇರ್ತಾಳೆ. ಆಗ ಅವ್ರ ತಾತ ಅಜ್ಜಿ ಅದನ್ನ ನೋಡಿ ಖುಷಿ ಪಡ್ತಾ ಇರ್ತಾರೆ. ಆಗ ಸ್ವಾತಿ ಅವನ ಶರ್ಟ್ನ ಸರಿ ಮಾಡಿ, ಇವಾಗ ನೋಡಿ ಟಿಪ್ ಟಾಪ್ ಆಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಆಗ ವಂಶಿ ಸರಿ ನಾನು ಹಾಗಾದ್ರೆ ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಆಗ ಸ್ವಾತಿ ಹಲೋ, ನನ್ನನ್ನು ಯಾರು ಇಳಿಸ್ತಾರೆ ಅಂತಾಳೆ. ಆಗ ವಂಶಿ ಮತ್ತೆ ಅವಳನ್ನ ಎತ್ಕೊಂಡು ಕೆಳಗೆ ಇಳಿಸ್ತಾನೆ. ಆಗ ಸರಿ ತಾತ ಅಜ್ಜಿ ನಾನು ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾನೆ. ಆಗ ಸ್ವಾತಿ ಕೂಡ ಅಜ್ಜಿ ತಾತ ನಾನು ಹೋಗ್ತೀನಿ, ತಿಂಡಿ ರೆಡಿ ಮಾಡ್ಕೋತೀನಿ ಅಂತ ಹೋಗ್ತಾಳೆ ಅಲ್ಲಿಂದ. ಇನ್ನು ಈ ಕಡೆ ಗೀತಾ ಮತ್ತೆ ಕುಮಾರ್ ಶೂಟಿಂಗ್ ನಲ್ಲಿ ಕೆಲಸ ಮಾಡೋ ಹುಡುಗರು ಇವ್ರ ಕಡೆ ಬಟ್ಟೆ ಹೊಲ್ಸ್ಕೊಂಡು ಹೋಗಿರ್ತಾರೆ. ಅವ್ರು ದುಡ್ಡು ಇಸ್ಕೊಳ್ಳೋಕೆ ಅಂತ ಶೂಟಿಂಗ್ ಸ್ಪಾಟ್ಗೆ ಬರ್ತಾರೆ. ಗೀತಾ ಕುಮಾರಂಗೆ, ಮಾವ ನನ್ನ ಜೀವನದಲ್ಲಿ ನಾನು ಈ ತರ ಶೂಟಿಂಗ್ ಸೆಟ್ಗೆ ಬರ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ, ಇನ್ನೆಲ್ಲ ನೋಡ್ತಾ ಇದ್ರೆ ನನ್ ಕನ್ಸಿನ ತರ ಅನಿಸ್ತಾ ಇದೆ ಮಾವ ಅಂತಾಳೆ. ಆಗ ಕುಮಾರ, ನಾನು ಅಷ್ಟೇ ಗೀತಾ, ಈ ಕಲೆಗೆ ಬೆಲೆ ಕೊಡೋರ್ಗಷ್ಟೇ ಅವಕಾಶ, ನಾವಿವತ್ತು ಇಲ್ಲಿದ್ದೀವಿ ಅಂದ್ರೆ ನಮ್ಮ ಅದೃಷ್ಟ ಅನ್ಸುತ್ತೆ ಅಂತಾನೆ. ಆಗ ಗೀತಾ, ಆದ್ರೂ ಮಾವ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ, ಯಾರಾದ್ರೂ ಬಂದು ನೀವ್ ಯಾಕೆ ಬಂದಿದ್ದೀರಾ ಅಂತ ಅಂದ್ರೆ ಏನ್ ಹೇಳೋದು ಅಂತಾಳೆ. ಆಗ ಕುಮಾರ, ನಾನು ಇಲ್ವಾ ಗೀತಾ, ನಾನು ಇರ್ಬೇಕಾದ್ರೆ ಯಾಕೆ ಭಯ, ಅಲ್ಲ ಕಾಸ್ಟ್ಯೂಮ್ಸ್ ದುಡ್ಡು ಇಸ್ಕೊಳಕ್ ಬಂದಿದೀವಿ ಅಂತ ಹೇಳೋಣ, ಅದ್ರಲ್ಲಿ ಏನಿದೆ ಅಂತಾನೆ. ಆಗ ಇಬ್ರು ಹುಡುಗರು ಇವ್ರನ್ನ ನೋಡ್ತಾರೆ ಅಲ್ಲೇ ದೂರಿಂದಾನೆ. ಆಗ ಇವ್ರು ಬರಲ್ಲ ಅಂದ್ರೆ ಬಂದ್ಬಿಟ್ಟಿದಾರಲ್ಲೋ, ಈಗ ದುಡ್ಡು ನಾವು ಕೈಯಿಂದ ಕೊಡ್ಬೇಕಾಗುತ್ತೆ, ಮ್ಯಾನೇಜರ್ ಹೇಳೋನ್ ಬಾರೋ ಅಂತ ಮಾತಾಡ್ಕೋತಾ ಇರ್ತಾರೆ. ಆಗ ಕುಮಾರ ಗೀತಾ ಅವ್ರನ್ನ ನೋಡಿ ಕೈ ಸನ್ನೆ ಮಾಡಿದ್ರು ಅವ್ರು ನೋಡ್ದಂಗೆ ಒಳಗಡೆ ಹೋಗ್ತಾರೆ. ಆಗ ಅವ್ರು ಮ್ಯಾನೇಜರ್ ಹತ್ರ ಹೋಗಿ ಕೇಳಿದಾಗ ಮ್ಯಾನೇಜರು, ಹೀರೋ ಕಾಸ್ಟ್ಯೂಮ್ ಖರ್ಚು ಪ್ರೊಡ್ಯೂಸರ್ ಯಾಕೆ ಕೊಡ್ತಾರೆ, ಅವ್ರಿಗೆ ಕೊಡೋಕೆ ಹೇಳಿ, ಏನ್ ಮುಖ ನೋಡ್ತಾ ಇದ್ದೀರಾ, ಹೋಗಿ ಹೇಳಿ ಅವ್ರಿಗೆ ಅಂತ ಹೇಳಿ ಕಳಿಸ್ತಾರೆ. ಆ ಹುಡುಗರು ತಾವೇ ಏನ್ ಮಾಡೋದು ಈಗ ಅಂತ ಮಾತಾಡ್ಕೋತಾ ಇರ್ತಾರೆ. ಅವ್ರಿಬ್ರು ಹೆಸರು ಏನ್ ಹೇಳು, ಕುಮಾರ ಮತ್ತೆ ಗೀತಾ ಕಣೋ, ಅವ್ರಿಬ್ರಿಗೂ ನೈಸ್ ಮಾಡಿ ಇಲ್ಲಿಂದ ಆಚೆ ಹಾಕ್ಬೇಕು ಅವ್ರನ್ನ ಬಾ ಅಂತ ಹೇಳಿ ಕರ್ಕೊಂಡ್ ಬರ್ತಾನೆ. ಆಗ ಅವ್ರಿಬ್ರು ಗೀತಾ ಕುಮಾರನ ಹತ್ರ ಬಂದು, ಬನ್ನಿ ಕುಮಾರ್ ಸರ್, ಗೀತಾ ಮೇಡಮ್ ಅಡ್ರೆಸ್ ಹುಡ್ಕೋಕೆ ಏನು ಕಷ್ಟ ಆಗ್ಲಿಲ್ಲ ತಾನೆ, ನೀವೇ ನಿಂತ್ಕೊಂಡೇ ಇದ್ದೀರಾ, ಚೇರ್ ತಗೊಂಡ್ಬರ್ತೀವಿ ರೀ ಅಂತ ಹೇಳಿ ಜಾಸ್ತಿ ಮರ್ಯಾದೆನೆ ಕೊಟ್ಟು ಮಾತಾಡ್ಸ್ತಾ ಇರ್ತಾರೆ. ಹಾಗೆ ಕುಮಾರ ಗೀತಾ ಅವ್ರು ಎಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ ಖುಷಿ ಪಡ್ತಾ ಅವ್ರು ಬರೋ ತನಕ ನಿಂತ್ಕೊಂಡಿರ್ತಾರೆ. ಇನ್ನು ಈ ಕಡೆ ರಾಗಿಣಿ ಅವ್ರ ಅತ್ತೆನ ಕರ್ಕೊಂಡು ಕಾರಲ್ಲಿ ಕೂತ್ಕೊಂಡಿರ್ತಾಳೆ. ಆಗ ದುರ್ಗಾ, ಸೊಸೆ ಮುದ್ದು, ನಾವ್ ಯಾಕೆ ಇಲ್ಲಿದೀವಿ, ಯಾರಿಗೋಸ್ಕರ ಕಾಯ್ತಾ ಇದೀವಿ, ನೀನೇನು ಹೇಳಿಲ್ಲ ಅಂದ್ರೆ ನನಗೆ ಹೇಗೆ ಅರ್ಥ ಆಗುತ್ತೆ ಅಂತಾರೆ. ಆಗ ರಾಗಿಣಿ, ಅತ್ತೆ ನಾವು ವಿಲನ್ ಅನ್ಸ್ಕೊಂಡು ನಮ್ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ, ಅದಕ್ಕೆ ನಮ್ಗಿಂತ ದೊಡ್ಡ ವಿಲನ್ ನ ಬರಕ್ ಹೇಳಿದೀನಿ ಅಂತಾಳೆ. ಆಗ ಅವ್ರ ಅತ್ತೆ, ಅಂದ್ರೆ ನಿಮ್ಮ ಅಪ್ಪನ್ ಬರಕ್ ಹೇಳಿದೀಯಾ ಅಂತ ಕೇಳ್ತಾರೆ. ಆಗ ರಾಗಿಣಿ, ಹ್ಞೂ ಅತ್ತೆ, ನಾವೆಷ್ಟೇ ಪ್ರಯತ್ನ ಪಟ್ರು ಸ್ವಾತಿನ ವಂಶಿಯಿಂದ ದೂರ ಮಾಡಕ್ ಆಗ್ತಾ ಇಲ್ಲ, ಆ ಸ್ವಾತಿ ಮನೆಯವರು ಬಿಸ್ನೆಸ್ ಮಾಡೋದನ್ನು ತಡೆಯೋಕ್ ಆಗ್ತಾ ಇಲ್ಲ, ಈಗ ನಮ್ಗೆ ನಮ್ಮ ಅಪ್ಪನ ಹೆಲ್ಪ್ ಬೇಕೇ ಬೇಕು, ಇಲ್ಲಾಂದ್ರೆ ಎಲ್ಲ ಕೈ ಮೀರಿ ಹೋಗುತ್ತೆ ಅಂತ ಹೇಳ್ತಾಳೆ. ಆಗ ದುರ್ಗಾ, ನೀನ್ ಹೇಳೋದು ನಿಜ ಸೊಸೆ ಮುದ್ದು, ಬರ್ತಾ ಯಾಕೋ ಆ ಸ್ವಾತಿ ವಂಶಿ ಕ್ಲೋಸ್ ಆಗ್ತಾನೆ ಇದ್ದಾರೆ, ಒಬ್ರಿಗೊಬ್ರು ಬಿಟ್ಕೊಡ್ತಾನೆ ಇಲ್ಲ, ಅವ್ರ ಪ್ರೀತಿನ ನೋಡಿ ನನಗ ಅಸಿಡಿಟಿ ಶುರು ಆಗ್ಬಿಟ್ಟಿದೆ ಅಲ್ವೇ, ಇನ್ನು ಪಶುಪತಿಯವ್ರು ಬರೋದಕ್ಕೆ ಎಷ್ಟೊತ್ತಾಗುತ್ತೆ ಅಂತಾರೆ. ಆಗ ರಾಗಿಣಿ, ಈಗಿನ್ನು ಇಲ್ಲೇ ಇದೀನಿ ಬರ್ತೀನಿ ಅಂದ್ರು ಅಂತ ಹೇಳ್ತಾಳೆ. ಆಗ ಅವ್ರ ಅಪ್ಪ ಬರ್ತಾನೆ, ಬಂದ್ರು ನೋಡಿ ಅಂತ ಹೇಳ್ತಾಳೆ. ಆಗ ದುರ್ಗಾ, ಪಶುಪತಿ ಬಂದು ಕಾರಲ್ಲಿ ಕೂತ್ಕೊಂಡ ತಕ್ಷಣ, ಪಶುಪತಿ ಅವರೇ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಆಗ ಪಶುಪತಿ, ಹೇಗಿದ್ಯಾ ಮಗಳೇ ಅಂತ ಕೇಳ್ತಾನೆ. ಆಗ ದುರ್ಗಾ, ಅವಳಿಗೇನಾಗಿದೆ, ನಿಮ್ ಮಗಳು ಸಖತ್ತಾಗೆ ಇದ್ದಾಳೆ ಅಲ್ವಾ ರಾಗಿಣಿ ಅಂತಾಳೆ. ಆಗ ರಾಗಿಣಿ ಹೂ ಅಂತ ತಲೆ ಅಲ್ಲಾಡ್ಸ್ತಾಳೆ. ಆಗ ದುರ್ಗಾ, ಪಶುಪತಿಯವರೇ ನೀವ್ ಹೇಗಿದ್ದೀರಾ ಅಂತಾಳೆ. ಆಗ ಪಶುಪತಿ, ಇದನ್ನೆಲ್ಲ ವಿಚಾರಿಸ್ಕೊಳಕ್ಕೆ ಬಂದಿಲ್ಲ ನಾನು ದುರ್ಗಾ ಅವ್ರೆ, ನಮ್ ಶತ್ರುಗಳನ್ನ ನಾಶ ಮಾಡಕ್ ಬಂದಿದ್ದೀನಿ, ಆದ್ರೂ ಮಗಳೇ ನೀವು 3 ಜನ ಆ ಮನೇಲಿ ಇದ್ರು ಎಲ್ರು ಸೇರ್ಕೊಂಡು ಏನು ಮಾಡಕ್ ಆಗ್ಲಿಲ್ವಲ್ಲ, ಅಲ್ಲ ತಲೆಯಲ್ಲಿ ಏನ್ ಬುದ್ಧಿನೇ ಇಲ್ವಾ ಅಂತಾನೆ. ಆಗ ರಾಗಿಣಿ, ಅಪ್ಪ ನಾವು ತುಂಬಾನೇ ಟ್ರೈ ಮಾಡಿದ್ವಿ, ಆದ್ರೆ ಸ್ವಾತಿ ಮುಂಚಿನ ತರ ಇಲ್ಲ, ಇನ್ನು ಜೋರಾಗಿದ್ದಾಳೆ, ಅದು ಅಲ್ದೆ ಅಜ್ಜಿ ತಾತ ವಂಶಿ ಎಲ್ರು ಅವಳಿಗೆ ಸಪೋರ್ಟ್ ಮಾಡ್ತಾರೆ, ನಾವೇನೇ ಪ್ರಯತ್ನ ಪಟ್ರು ಎಲ್ಲಾನು ಹಾಳಾಗ್ತಾ ಇದೆ ಅಂತಾಳೆ. ಆಗ ದುರ್ಗಾ, ಪಶುಪತಿಯವರೇ ಮೊದ್ಲಾದ್ರೆ ಆ ಗೀತಂಗೆ ಸ್ವಾತಿ ಕಂಡ್ರೆ ಆಗ್ತಾ ಇರ್ಲಿಲ್ಲ, ಇಬ್ರು ಕಿತ್ತಾಡೋರು, ಅದನ್ನ ಇಟ್ಕೊಂಡು ನಾವು ಬೇಕಾದಂಗ್ ಪ್ಲಾನ್ ಮಾಡ್ಬೋದಿತ್ತು, ಆದ್ರೆ ಈಗ ಇಬ್ರು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾರೆ, ನಾವೇನು ಮಾಡಕ್ ಆಗ್ತಾ ಇಲ್ಲ, ಎಲ್ಲ ಕಡೆಯಿಂದ ನಮ್ ದಾರಿ ಬ್ಲಾಕ್ ಆಗೋಗಿದೆ ಅಂತಾರೆ. ಆಗ ಪಶುಪತಿ, ದಾರಿ ಬ್ಲಾಕ್ ಆಗಿದೆ ಅಂತ ಹೇಳಿ ನಾವು ಸುಮ್ನೆ ಕೂತ್ರೆ ಸೇಡ್ ತೀರ್ಸ್ಕೊಳಕ್ ಆಗಲ್ಲ, ನಾವು ಏನಾದ್ರೂ ಮಾಡ್ಲೇಬೇಕು ರಾಗಿಣಿ, ಈಗ ನಾನೊಂದು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀನಿ, ಮೊದ್ಲು ಪದ್ಮಾ ಮನೆಯವ್ರಿಗೆ ಟಾರ್ಚರ್ ಕೊಟ್ರೆ ಸ್ವಾತಿ ಮೈಂಡ್ ಡೈವರ್ಟ್ ಆಗುತ್ತೆ, ಅವಳು ಈ ಮನೆ ಕಡೆ ಗಮನ ಹರಿಸಲ್ಲ, ಆಗ ಅಲ್ಲಿ ನೀವು 3 ಜನ ಸೇರ್ಕೊಂಡು ಆಟ ಶುರು ಮಾಡ್ಕೋಬಹುದು, ಸ್ವಾತಿಗೆ ಈಗ ಸಿಗ್ತಾ ಇರೋ ಸಪೋರ್ಟ್ ನ ಒಂದೊಂದಾಗೆ ಕಟ್ ಮಾಡ್ಕೊಂಡ್ ಬಂದ್ರೆ ಮಾತ್ರ ಅವಳನ್ನ ಸೋಲ್ಸಕ್ ಆಗೋದು ಅಂತ ಹೇಳ್ತಿರ್ತಾನೆ. ಆಗ ದುರ್ಗಾ, ಅಯ್ಯೋ ಪಶುಪತಿಯವ್ರೆ ನಿಮ್ಮ ಐಡಿಯಾ ಏನು ಅಂತ ಹೇಳಿ, ಆ ಸ್ವಾತಿನ ಸೋಲ್ಸೋದಕ್ಕೆ ಒಂದು ಅವಕಾಶ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದೀವಿ ನಾವು, ಅದೇನು ಅಂತ ಹೇಳಿ ಅಂತಾಳೆ. ಆಗ ಪಶುಪತಿ, ನಮ್ಮವನೊಬ್ನು ನಮ್ಮ ಮನೆಗೆ ಹೋಗಿ ದೊಡ್ಡ ಆರ್ಡರ್ ಕೊಟ್ಟು ಬರ್ತಾನೆ,
ಅವ್ರಿಗೆ ನಂಬಿಕೆ ಬರಲಿ ಅಂತ ಸ್ವಲ್ಪ ಟೋಕನ್ ಅಡ್ವಾನ್ಸ್ನು ಕೊಟ್ಟು ಬರ್ತಾನೆ. ಅವರು ಅದಕ್ಕೆ ದಿನಸಿ ತಗೊಂಡು ತಿಂಡಿನೂ ರೆಡಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಡೆಲಿವರಿಗೆ ಬರ್ತಾರೆ. ಆಗ ನಮ್ಮವನು ಆರ್ಡರ್ನ ಕ್ಯಾನ್ಸಲ್ ಮಾಡಿದೀನಿ ಅಂತ ಹೇಳಿ ಕೈ ತೊಳ್ಕೊಂಡು ಹೋಗ್ತಾನೆ. ಆಗ ದಿನಸಿನು ತಿಂಡಿನೂ ಎಲ್ಲ ವೇಸ್ಟ್. ಎಷ್ಟೊಂದು ಲಾಸ್ ಆಗೋಯ್ತಲ್ಲ ಅಂತ ಹೇಳಿ ಇನ್ ಮುಂದೆ ಪದ್ಮ ಬಿಸ್ನೆಸ್ ಕಡೆ ತಲೆನೇ ಹಾಕೋದಿಲ್ಲ. ಅಲ್ಲಿಗೆ ಕತೆ ಮುಗೀತು. ಹೇಗಿದೆ ನನ್ನ ಪ್ಲಾನು ಅಂತಾನೆ. ಆಗ ರಾಗಿಣಿ ವಾವ್ ಅಪ್ಪ, ಐಡಿಯಾ ಕ್ರೇಜಿ ಆಗಿದೆ ಅಂತಾಳೆ. ಆಗ ದುರ್ಗಾ ಬಟ್ಟೆನೋ ವಸ್ತುನೋ ಆಗಿದ್ರೆ ಇವತ್ತಿಲ್ಲ ಅಂದ್ರೆ ನಾಳೆನಾದ್ರೂ ಉಪಯೋಗಿಸ್ಬೋದಪ್ಪ. ಅದೇ ತಿಂಡಿ ತಿನಿಸಾಗಿದ್ರೆ ಖಂಡಿತ ಸಾಧ್ಯ ಇಲ್ಲ. ಮಾಡಿ 3 ದಿನಕ್ಕೆ ವಾಸನೆ ಬರುತ್ತೆ, ಅದನ್ನ ಉಪಯೋಗಿಸಕ್ಕೆ ಆಗೋದಿಲ್ಲ. ಆಗ ಅವ್ರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ಆಹಾ ಪಶುಪತಿಯವರೇ, ಬುದ್ಧಿ ಅಂದ್ರೆ ಬುದ್ಧಿ ನಿಮ್ದು ಅಂತ ಹೇಳಿ ಖುಷಿ ಪಡ್ತಾನಾಗ್ತಾ ಇರ್ತಾರೆ. ಇನ್ನು ಈ ಕಡೆ ಮನೆಯಿಂದ ಆಚೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಪದ್ಮ ಅವರು ಅಯ್ಯೋ ಅತ್ತೆ, ನಾನು ದಿನಸಿ ಸಾಮಾನು ಬರೆಯುವಾಗ ಮುಖ್ಯವಾದದನ್ನೇ ಮರ್ತು ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ಅವ್ರ ಅತ್ತೆ ಏನು ಅಂತ ಕೇಳ್ತಾರೆ. ಚಕ್ಲಿ ಮಾಡೋದಕ್ಕೆ ಬೆಣ್ಣೆ ಬೇಕಲ್ವಾ, ಅದನ್ನೇ ಮರ್ತು ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ಅವ್ರ ಅತ್ತೆ ಅಯ್ಯೋ ಅದಕ್ಕೆ ಯಾಕೆ ವಿಚಾರ ಮಾಡ್ತೀಯ, ಈಗ ಕುಮಾರ ಬರ್ತಾನೆ, ಅವ್ನಿಗೆ ಹೇಳಿ ಕಳ್ಸಿದ್ರೆ ತರ್ತಾನೆ. ಮತ್ತೆ ನೀನು ಒಂದೊಂದೇ ಜ್ಞಾಪಕ ಮಾಡ್ಕೊಂಡು ಹೇಳ್ಬೇಡ, ಒಂದು ಲಿಸ್ಟ್ ಮಾಡಿ ಕೊಟ್ಬಿಡು, ಹೋಗಿ ತರ್ತಾನೆ. ಪದೇ ಪದೇ ಹೋಗು ಅಂದ್ರೆ ಅವನಿಗೂ ಸಿಟ್ಟು ಬರುತ್ತೆ ಹೇಳ್ತಾರೆ. ಆಗ ಪದ್ಮ ದೊಡ್ಡ ಆರ್ಡರ್ ಅಲ್ವಾ, ಬರೆಯೋದನ್ನೇ ಮರ್ತ್ಬಿಟ್ಟೆ ಅಂತ ಹೇಳ್ತಾರೆ ಪದ್ಮ. ಆಗ ಅವ್ರ ಅತ್ತೆ ಮೊದ್ಲು ಹಾಗೇನೆ ಪದ್ಮ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಅಂತಾರೆ. ಆಗ ಪದ್ಮ ಹ್ಞೂ ಅತ್ತೆ, ದೊಡ್ಡ ದೊಡ್ಡ ಆರ್ಡರ್ ಬಂದಾಗ ನಮ್ ಜೊತೆ ಸಹಾಯ ಮಾಡೋದಕ್ಕೆ ಯಾರಾದ್ರೂ ಒಬ್ರು ಕೆಲ್ಸದವ್ರನ್ನ ತಗೊಳ್ಳೋಣ, ಅವ್ರಿಗೂ ಕೆಲಸ ಕೊಟ್ಟಾಗುತ್ತೆ, ನಮಗೂ ಸಹಾಯ ಆಗುತ್ತೆ ಅಂತಾರೆ. ಆಗ ಅವ್ರ ಅತ್ತೆ ನಮ್ಮ ಮನೇಲೆ ಇಷ್ಟೊಂದ್ ಜನ ಇದೀವಲ್ವಾ, ನಾವೇ ಎಲ್ಲಾ ಸೇರಿ ಕೆಲಸ ಮಾಡಿದ್ರೆ ಆಯ್ತು ಅಂತಾರೆ. ಆಗ ಪದ್ಮ ಅತ್ತೆ, ಕುಮಾರ ಗೀತಾ ಅಂಗಡಿಲಿ ಕೆಲಸ ಮಾಡಿ ಸುಸ್ತಾಗಿ ಬರ್ತಾರೆ, ಮನೆಗ್ ಬಂದ ತಕ್ಷಣ ಬಂದ್ ಕೆಲಸ ಮಾಡಿ ಅಂದ್ರೆ ಅವ್ರಿಗೂ ಬೇಜಾರಾಗಲ್ವಾ ಅಂತ ಹೇಳ್ತಾರೆ. ಆಗ ಅವ್ರ ಅತ್ತೆ ನೀನ್ ಹೇಳೋದೆಲ್ಲ ನಿಜ ಪದ್ಮ, ಆದ್ರೆ ಏನೇ ಆಗ್ಲಿ ಸ್ವಲ್ಪ ದಿವಸ ಆದ್ಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತಾರೆ. ಆಗ ಪದ್ಮ ಸರಿ ಅತ್ತೆ, ಹಾಗೆ ಮಾಡೋಣ ಅಂತಾರೆ. ಆಗ ಅವ್ರ ಅತ್ತೆ ಮೊದ್ಲು ಇದರಿಂದ ಎಷ್ಟು ಲಾಭ ಆಗುತ್ತೆ ನೋಡೋಣ, ಏಕೆಂದ್ರೆ ದಿನಸಿ ಗ್ಯಾಸ್ ಸಿಲಿಂಡರ್ಗೆ ಎಲ್ಲ ಖರ್ಚಾಗುತ್ತಲ್ಲ, ಅದಾದ್ಮೇಲೆ ದುಡ್ಡು ಎಷ್ಟು ಉಳಿಯುತ್ತೆ ನೋಡ್ಕೊಂಡು ಕೆಲಸದವ್ರು ಬೇಕಾ ಬೇಡವಾ ನಾವೇ ಯೋಚನೆ ಮಾಡೋಣವಂತೆ, ಸದ್ಯಕ್ಕೆ ಕೆಲಸ ಎಲ್ಲ ನಾವೇ ಮಾಡೋಣ ಅಂತ ಹೇಳ್ತಿರ್ತಾರೆ. ಆಗ ಸ್ವಾತಿ ಬರ್ತಾಳೆ ಅಲ್ಲಿಗೆ. ಆಗ ಅವ್ರಮ್ಮ ಇರು ಸ್ವಾತಿ, ನಿಂಗೆ ಬಿಸಿ ಬಿಸಿ ಮೊದ್ಲು ಕಾಫಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಸ್ವಾತಿ ನಾನೆಲ್ಲ ದೂರದಿಂದ ಬಂದಿರೋರ್ ತರ ಕಾಫಿ ಟೀ ಎಲ್ಲ ಮಾಡ್ಕೊಡ್ಬೇಡ, ನಂಗೊಂಥರ ಆಗುತ್ತೆ ಅಂತಾಳೆ. ಆಗ ಅವ್ರ ಅಜ್ಜಿ ಸ್ವಾತಿ ಹೇಳೋದು ಕರೆಕ್ಟ್ ಆಗಿದೆ, ಅವಳೇನ್ ಹೊರಗ್ನೋಳ ಅದ್ ಕೊಡು ಇದ್ ಕೊಡು ಅಂತ ಕೇಳೋದಕ್ಕೆ, ಅವ್ಳಿಗೆ ಏನ್ ಬೇಕೋ ಅದನ್ನ ಕೇಳ್ತಾಳೆ ಬಿಡು ಅಂತಾರೆ. ಆಗ ಪದ್ಮ ಅವರು ಸರಿ ಆಯ್ತು ಬಿಡು ಅಂದಾಗೆ ಸ್ವಾತಿ ದಿನಸಿದ್ ಲಿಸ್ಟ್ ಕೊಟ್ಟಿದ್ನಲ್ಲ ಏನಾಯ್ತು, ನಾವೇ ಹೋಗಿ ತಗೊಂಬರಣ್ವಾ, ಅದ್ರಲ್ಲಿ ಬೆಣ್ಣೆ ಬರೆಯೋದನ್ನ ಮರ್ತ್ ಬಿಟ್ಟಿದೀನಿ ಕಣೆ ಅಂತಾರೆ. ಆಗ ಸ್ವಾತಿ ಅಮ್ಮ ಅದನ್ನೆಲ್ಲ ನಾನು ಆಗ್ಲೇ ಆರ್ಡರ್ ಮಾಡಾಯ್ತು, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಮಾತಾಡ್ತಾ ಇರ್ತಾರೆ. ಆಗ ಪಶುಪತಿ ಕಳ್ಸಿದ ವ್ಯಕ್ತಿಯೊಬ್ಬ ಅವ್ರ ಮನೆಗೆ ಬರ್ತಾನೆ. ಅವನು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಎಲ್ಲ ಆರ್ಡರ್ ಕೊಡೋಕೆ ಅಂತ ಬರ್ತಾನೆ, ಪಶುಪತಿ ಕಳ್ಸಿರ್ತಾನೆ. ಆಗ ಸ್ವಾತಿ ಏನೇನು ಆರ್ಡರ್ ಬೇಕು ಅಂತ ಕೇಳ್ತಾಳೆ. ಆಗ ಅವನು ಮಗಳ ಎಂಗೇಜ್ಮೆಂಟ್ ಇದೆ, ಅದಕ್ಕೆ ಆರ್ಡರ್ ಕೊಡ್ತಾ ಇದ್ದೀನಿ, ಅರಮನೆ ಮೈದಾನದಲ್ಲಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀನಿ, ಒಂದ್ 10,000 ಜನ ಸೇರ್ಬೋದು, ಮಧ್ಯಾಹ್ನ ಸಂಜೆಗೆ ಆಗುವಷ್ಟು ರೆಡಿ ಮಾಡ್ಕೊಡ್ಬೇಕು ಅಂತಾರೆ. ಆಗ ಪದ್ಮ 10,000 ಜನಕ್ಕ, ಅದು 2 ಹೊತ್ತಾಗೋಂಗ ಅಂತ ಗಾಬರಿ ಆಗ್ತಾರೆ. ಆಗ ಅವನು ದುಡ್ಡು ಕೊಟ್ಟು ಇದು ಟೋಕನ್ ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ, ಮಿಕ್ಕಿದ್ದು ಆರ್ಡರ್ ಡೆಲಿವರಿ ಆದ್ಮೇಲೆ ಟೋಟಲ್ ಎಷ್ಟು ಅಮೌಂಟ್ ಅಂತ ಹೇಳಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಪದ್ಮ ಮತ್ತೆ ಸ್ವಾತಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಪಶುಪತಿ ರಾಗಿಣಿ ನಮ್ಮ ಪ್ಲಾನ್ ಸಕ್ಸಸ್ ಆಯ್ತು ಅಂತಾನೆ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ತುಂಬ ಜನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ.